ಧರ್ಮಸ್ಥಳ ಕೇಸ್ನಲ್ಲಿ ಬರ್ತಿರೋ ಹೊಸ ರಹಸ್ಯ ಬೆಚ್ಚಿ ಬೀಳಿಸುವಂತಿದೆ. 6 ತಿಂಗಳ ಹಿಂದೆ ಮಾಸ್ಟರ್ ಪ್ಲಾನ್ ಮಾಡಿದ್ದ ಬುರುಡೆ ಗ್ಯಾಂಗ್ ರೆಸಾರ್ಟ್ನಲ್ಲಿ ರಣತಂತ್ರವನ್ನ ರೂಪಿಸಿತ್ತು ಅನ್ನೋದು ಬಯಲಾಗಿದೆ. ಅದೇ ರೆಸಾರ್ಟ್ನಲ್ಲಿ ಎಸ್ಐಟಿ ಸಾಕ್ಷ್ಯ ಜಾಲಾಡ್ತಿದೆ. ಬುರುಡೆ ಗ್ಯಾಂಗ್ ಮೀಟಿಂಗ್ ಸೀಕ್ರೆಟ್ ರಿವೀಲ್. ಉಜಿರೆ ಹಳ್ಳಿಮನೆ ರೆಸಾರ್ಟ್ನಲ್ಲಿ ಎಸ್ಐಟಿ ತಲಾಶ್. ಬುರುಡೆಯಾಟದ ಭಯಾನಕ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಸತ್ಯ ಕೆದಕ್ತಿರೋ ಎಸ್ಐಟಿ ಚಿನ್ನಯ್ಯನ ಮುಖವಾಡ ಬಯಲು ಮಾಡಿ ಬಿ ಗ್ಯಾಂಗ್ನ ಬುಡ ಅಲ್ಲಾಡಿಸ್ತಿದೆ. ದಿನಕ್ಕೊಂದು ಸ್ಥಳಕ್ಕೆ ಎಂಟ್ರಿ ಕೊಟ್ಟು ತಲಾಶ್ ನಡೆಸ್ತಿದೆ. ಇವತ್ತು ಬುರುಡೆ ಜಾಡು ಹಿಡಿದು ಎಂಟ್ರಿ ಕೊಟ್ಟಿದ್ದೆ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ಗೆ. ಇದೇ ರೆಸಾರ್ಟ್ನಲ್ಲಿ ಬುರುಡೆ ಗ್ಯಾಂಗ್ ಸ್ಕೆಚ್ ಹಾಕಿದ್ದು. ಇಲ್ಲಿ ಚಿನ್ನಯ್ಯ ಏನ್ ಮಾಡ್ತಿದ್ದ ಅನ್ನೋದು ಬಹಿರಂಗವಾಗಿದೆ. ಬುರುಡೆ ರಹಸ್ಯ ಪ್ರಕರಣದ ಬೆನ್ನು ಬಿದ್ದ ಎಸ್ಐಟಿ ಟೀಮ್ ಚಿನ್ನಯ್ಯನನ್ನ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿತ್ತು. 6 ತಿಂಗಳ ಹಿಂದೆ ಹಳ್ಳಿಮನೆ ರೆಸಾರ್ಟ್ನಲ್ಲಿ ಮೀಟಿಂಗ್ ಮಾಡಿದ್ದು. ಒಂದು ದಿನ ಚಿನ್ನಯ್ಯ ಅಲ್ಲೇ ಉಳಿದುಕೊಂಡಿದ್ದ. ಈ ವೇಳೆ ಚಿನ್ನಯ್ಯ ಜೊತೆ ಮಟ್ಟಣ್ಣವರ್, ಜಯಂತ್ ಸಭೆ ಮಾಡಿದ್ರು ಎನ್ನಲಾಗಿದೆ. ಇದೇ ವೇಳೆ ಬುರುಡೆ ಕೇಸ್ ಬಗ್ಗೆ ಸ್ಕೆಚ್ ಹಾಕಿದ್ದು. ಮುಂದಿನ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಿದ್ರಂತೆ. ವಿಚಾರಣೆ ವೇಳೆ ಚಿನ್ನಯ್ಯ ಕೊಟ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದು. ಹಲವು ಸಾಕ್ಷ್ಯಗಳನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಸುಜಾತಾ ಭಟ್ ಪರ ವಕೀಲರ ವಿರುದ್ಧ ಎಫ್ಐಆರ್. ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉತ್ಖನನದ ವೇಳೆ ಗುಂಡಿಯಲ್ಲಿ 10 ಅಸ್ಥಿಪಂಜರ ಇದ್ದಾವೆ ಅಂತ ಸುಳ್ಳು ಲೆಕ್ಕ ಕೊಟ್ಟಿದ್ರು. ಈ ಸುಳ್ಳು ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ ಅಂತ ದೂರು ದಾಖಲಾಗಿದೆ. ಸದ್ಯ ಮಂಜುನಾಥ್ಗೆ ಬೆಳ್ತಂಗಡಿ ಪೊಲೀಸರು ನೋಟಿಸ್ ನೀಡಿದ್ದು ಸೆಪ್ಟೆಂಬರ್ 7ರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಟಿ ಡ್ರಿಲ್ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರಕ್ಷಣೆ ಕಾಯ್ದೆಯನ್ನ ಚಿನ್ನಯ್ಯ ದುರ್ಬಳಕೆ ಮಾಡಿದ್ದಾನೆ ಎಂದು ಹೋರಾಟಗಾರ ಪ್ರಶಾಂತ್ ಸಂಬರಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 5 ಯೂಟ್ಯೂಬರ್ಸ್ ಆತನ ಸಂದರ್ಶನ ಮಾಡಿದ್ದು ನ್ಯಾಯಾಂಗ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೊದಲೇ ಸಂದರ್ಶನ ಮಾಡಿದ್ರೆ ಷಡ್ಯಂತ್ರದ ಭಾಗವಾಗಿದ್ದಾರೆ ಎಂದರ್ಥ. ಇಲ್ಲದಿದ್ದರೆ ಸಾಕ್ಷಿ ರಕ್ಷಣಾ ಕಾಯ್ದೆಯನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ಆಗುತ್ತದೆ. ಹೀಗಾಗಿ ಚಿನ್ನಯ್ಯನನ್ನ ಸಂದರ್ಶನ ಮಾಡಿದ ಯೂಟ್ಯೂಬ್ ಚಾನೆಲ್ಗಳ ಮೇಲೂ ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. 45 ದಿನ ಏನು ಚೆನ್ನಯ್ಯ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ಯಾರ ಹತ್ರನೂ ಮಾತಾಡಬಾರ್ದು, ಮುಖವಾಡ ಹಾಕೋಬೇಕು ಅನ್ನುವ ಏನು ಕೋರ್ಟಿನ ಆದೇಶ ಇತ್ತು. ಒಂದು 5 ಜನ ವೆಬ್ಸೈಟ್ ಅವರು ಅವನನ್ನ ಇಂಟರ್ವ್ಯೂಗಳು ಮಾಡಿದ್ದಾರೆ. ಅನೇಕರು ಕೋರ್ಟಿನ ಲೇವಡಿ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಜುಡಿಷಿಯರಿಯನ್ನ ಜೋಕ್ ಆಗಿ ಮಾಡಿದ್ದಾರೆ. ಇವರೆಲ್ಲರೂ ಕೋರ್ಟಿನ ಆರ್ಡರ್ ಅನ್ನ ನಗೆಪಾಟಿಗೆ ಮಾಡಿ ತಮಗೆ ಬೇಕಾದ ವಿಟ್ನೆಸ್ ಅನ್ನ, ಯಾವ ಕೇಸಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆದ ಚೆನ್ನಯ್ಯನ್ನ ಬುಗ್ರಿ ತರ ಆಡಿಸಿ ಆ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಈ 5 ಯೂಟ್ಯೂಬ್ ಪೇಜಸ್ಗಳು. ನಾಳೆಗೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಲಿದ್ದು ಎಸ್ಐಟಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಿದೆ. ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದ್ದು ಮುಂದೆ ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಮಂಜು ಆರ್ಯ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.